ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಈ ಹೊತ್ತಲ್ಲೇ ಕರುನಾಡಿಗೂ ಶ್ರೀರಾಮಚಂದ್ರನಿಗೂ ನಂಟು ಇರೋ ಹಲವು ಕುರುಹುಗಳು ಪತ್ತೆಯಾಗ್ತಿವೆ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಏನ್ ಕುರುಹು ಪತ್ತೆಯಾಗಿದೆ ನೋಡೋಣ ಬನ್ನಿ. ಅಯೋಧ್ಯೆಗೆ ರಾಜ ಕಳೆ ಬಂದಿದೆ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಮರ್ಯಾದಾ ಪುರುಷೋತ್ತಮನ ದರ್ಶನಕ್ಕೆ ಭಕ್ತರು ಕಾತರರಾಗಿದ್ದಾರೆ. ಇದೇ ವೇಳೆ ಕರುನಾಡಿನ ಹಲವು ತಾಣಗಳಲ್ಲಿ ಶ್ರೀರಾಮನ ಕುರುಹು ಪತ್ತೆಯಾಗ್ತಿದೆ. ರಾಮನ ಬಿಲ್ಲು ಬಾಣದಿಂದಲೇ ಬಂತು ಊರಿಗೆ ಹೆಸರು. ಬಾಗಲಕೋಟೆಗೂ ರಾಮಚರಿತೆಯ ನಂಟಿದೆ. ವನವಾಸದ ವೇಳೆ ರಾಮ ಜಿಲ್ಲೆಯಲ್ಲಿ ಹೆಜ್ಜೆ ಹಾಕಿದ್ದನಂತೆ. ರಾಮನ ಬಿಲ್ಲಿನ ಬಾಣದಿಂದಲೇ ಈ ಊರಿಗೆ ಬಿಲ್ಕೆರೂರು ಅಂತ ಹೆಸರು ಬಂದಿದೆ. ಈ ಬಿಲ್ಕೆರೂರಿನಲ್ಲಿರುವ ರಾಮತೀರ್ಥ ಹೊಂಡ ಪ್ರಸಿದ್ಧಿ ಪಡೆದಿದೆ. ದೇವರಾಯನ ದುರ್ಗ ಬೆಟ್ಟದಲ್ಲಿ ರಾಮನ ಪಾದದ ಗುರುತು. ವನವಾಸದ ವೇಳೆ ಶ್ರೀರಾಮ, ಸೀತೆ ಹಾಗೂ ಲಕ್ಷ್ಮಣರ ಜೊತೆ ತುಮಕೂರಿನಲ್ಲಿ ಸಂಚರಿಸಿರುವ ಉಲ್ಲೇಖವಿದೆ. ನಾಮದ ಚಿಲುಮೆ ಮತ್ತು ದೇವರಾಯನ ದುರ್ಗ ಬೆಟ್ಟದ ಅರಣ್ಯದಲ್ಲಿ ಹೆಜ್ಜೆ ಹಾಕಿದ್ದು ಕಾಡಿನ ಬಂಡೆಯ ಮೇಲೆ ಇರುವ ಗುರುತನ್ನ ಶ್ರೀರಾಮನ ಪಾದ ಅಂತಾಲೇ ಹೇಳಲಾಗುತ್ತೆ. ರಾಮಾಯಣದ ಆವಂತಿಕ ಕ್ಷೇತ್ರವೇ ಕೋಲಾರದ ಅವನಿ. ಕೋಲಾರ ಜಿಲ್ಲೆ ಮುಳಬಾಗಿಲಿನ ಅವನಿಯೇ ರಾಮಾಯಣದ ಆವಂತಿಕ ಕ್ಷೇತ್ರ ಎನ್ನಲಾಗುತ್ತೆ. ವಾಲ್ಮೀಕಿ ಆಶ್ರಮವಿದ್ದ ಆವಂತಿಕ ಕ್ಷೇತ್ರದಲ್ಲಿ ಸೀತೆ ಆಶ್ರಯ ಪಡೆದಿದ್ರು. ಲವಕುಶರಿಗೆ ಇಲ್ಲೇ ಜನ್ಮ ನೀಡಿದ್ರು ಎನ್ನಲಾಗುತ್ತೆ. ರಾಮ ಲಕ್ಷ್ಮಣರು ಹುಟ್ಟಿದಂಥ ಅಯೋಧ್ಯ ಕ್ಷೇತ್ರ ಉತ್ತರ ಭಾರತದಲ್ಲಿ ಹೇಗೆ ಪ್ರಸಿದ್ಧಿನೋ ಹಾಗೆ ಲವಾಕುಶ ಹುಟ್ಟಿದಂಥ ಅವಂತಿಕಾ ಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿ. ರಾಮ ಮಂದಿರ ಭದ್ರತೆಗೆ ಉಡುಪಿ ವಿಜ್ಞಾನಿಯ ಬೈನಾಕ್ಯುಲರ್. ರಾಮ ಮಂದಿರ ಉದ್ಘಾಟನೆ ವೇಳೆ ಭದ್ರತೆಗಾಗಿ ಉಡುಪಿಯ ವಿಜ್ಞಾನಿ ಸಿದ್ಧಪಡಿಸಿದ ಬೈನಾಕ್ಯುಲರ್ ಬಳಕೆ ಮಾಡಲಾಗ್ತಿದೆ. ಉಡುಪಿಯ ಮಣಿಪಾಲದ ಎಂಐಟಿ ಕಾಲೇಜಿನ ಲ್ಯಾಬ್ ಇನ್ಚಾರ್ಜ್ ಆರ್ ಮನೋಹರ್ ಬೈನಾಕ್ಯುಲರ್ ತಂತ್ರಜ್ಞಾನ ಸಂಶೋಧನೆ ಮಾಡಿದ್ದಾರೆ. 25 ಬೈನಾಕ್ಯುಲರ್ಗಳನ್ನು ಈಗಾಗಲೇ ರಾಮ ಮಂದಿರಕ್ಕೆ ಕೊಟ್ಟಿದ್ದು ಇನ್ನೂ 50 ಬೈನಾಕ್ಯುಲರ್ ಬೇಡಿಕೆ ಇದೆಯಂತೆ. ಬ್ಯೂರೋ ರಿಪೋರ್ಟ್, TV9.